ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ನಿರ್ದೇಶಕರಾಗಿರುವ ಪದ್ಮನಾಭ ರೈ ಕಲ್ಲಡ್ಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕೃಷಿಕ ಸಮಾಜದ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಸುದ್ದಿ ಅರಿವು ಕೇಂದ್ರ ಪುತ್ತೂರು, ರೈತಗುಡ್ಡ ಪ್ರತಿಷ್ಠಾನ ಪುತ್ತೂರು ಇದರ ಸಹಯೋಗದಲ್ಲಿ ನಿನ್ನೆಯಿಂದ ಕೃಷಿ ಮೇಳ ಮತ್ತು ಸಸ್ಯ ಜಾತ್ರೆ ನಡೆದಿದೆ. ಇಂದು ಎರಡನೇ ದಿವಸ. ಒಟ್ಟು ಕಾರ್ಯಕ್ರಮ ನಿನ್ನೆಯಿಂದ ಇವತ್ತಿನ ತನಕ ಹೇಗಾಯಿತು ಸರ್? ಭಾಳ ಉತ್ತಮ ಕಾರ್ಯಕ್ರಮ ಆಗಿ ಹೊರಹೊಮ್ಮಿದೆ. ನಾವು ಹೇಳುವುದಕ್ಕಿಂತಲೂ ಜಾಸ್ತಿಯಾಗಿ ಇವತ್ತು ನಿನ್ನೆ ಬಂದಂಥ ವಿವಿಧ ಜಿಲ್ಲೆಗಳಿಂದ ಬಂದಂಥ ಎಲ್ಲ ಮಹನೀಯರು, ಕೃಷಿಕರು ಮತ್ತು ನಮ್ಮ ಕೃಷಿಕ ಸಮಾಜದ ಎಲ್ಲ ಜಿಲ್ಲೆಗಳ ಡೈರೆಕ್ಟರ್ಗಳು ಬಂದಿದ್ದರು. ಅವರೆಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಒಂದು ರಾಜ್ಯ ಮಟ್ಟದ ಕೃಷಿ ಮೇಳದ ರೀತಿಯಲ್ಲಿ ಆಗಿದೆ ಇರುವಂಥ ಮಾತನ್ನು ಹೇಳಿ. ಸರಿ, ಇದು ನಾಳೆ ಸಂಜೆಗೆ ಈ ಕೃಷಿ ಮೇಳ ಮತ್ತು ಸಸ್ಯ ಜಾತ್ರೆ ಸಂಪನ್ನವಾಗಲಿದೆ. ಮುಂದಿನ ವರ್ಷ ಯಾವ ರೀತಿ ನಡೆಸುವ ಉದ್ದೇಶ ಉಂಟು ಸರ್? ಮುಂದಿನ ವರ್ಷವೂ ಕೂಡ ನಾವು ಈ ಒಂದು ಮೇಳ ಯಾವ ರೀತಿ ಅಂದರೆ ಇದು ವಿಭಾಗೀಯ ಮಟ್ಟದ 8 ಜಿಲ್ಲೆಗಳಿಗೆ ಸೀಮಿತವಾಗಿರುವಂಥದ್ದು, ಒಬ್ಬರಿಗೆ ಕೊಡುವಂಥ ಒಂದು ಜಿಲ್ಲೆ. ನಾವು ಅದನ್ನು ಈ ಬಾರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ತಂದಿದ್ದೇವೆ. ನಾನು ಕೃಷಿಯ ಒಂದು ಸಮಿತಿಯಲ್ಲಿ ನಾನು ಇರೋದರಿಂದ ಈ ಒಂದು 8 ಗ್ರಾಮಗಳವರ 8 ಜಿಲ್ಲೆಗಳವರೊಂದಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕ ಸಮಾಜದಿಂದ ಮಾಡ್ತೇವೆ ಅಂತ ಹೇಳುವಂಥ ದೃಷ್ಟಿಯಿಂದ ಈ ಒಂದು ಮೇಳ ನಮ್ಮ ಪುತ್ತೂರಿಗೆ ನಾವು ತಗೊಂಡು ಬಂದಿದ್ದೇವೆ. ಕೃಷಿಕ ಸಮಾಜ ಅಧ್ಯಕ್ಷರ ಬಗ್ಗೆ ನಿಮ್ಮ ಅಭಿಪ್ರಾಯ? ವಿಜಯಕುಮಾರ್ ರೈ ಅವರ ಬಗ್ಗೆ? ವಿಜಯಕುಮಾರ್ ರೈ ಅವರು ಭಾಳ ಒಂದು ಹುರುಪಿನಿಂದ ಈ ಒಂದು ನಮ್ಮೊಂದಿಗೆ ಅವರು ಕೂಡ ಸಹಕರಿಸಿಕೊಂಡು ಇವತ್ತು ಈ ಒಂದು ಮೇಳವನ್ನು ಪುತ್ತೂರಿನಲ್ಲಿ ಆಯೋಜಿಸುವ ಒಂದು ವಿಚಾರಕ್ಕೆ, ಯಾಕಂದರೆ ಅವರು ಇಲ್ಲಿಯ ಅಧ್ಯಕ್ಷರು, ತಾಲೂಕಿನ ಅಧ್ಯಕ್ಷರು ಕೂಡ ಅವರೇ, ಜಿಲ್ಲಾ ಅಧ್ಯಕ್ಷರು ಕೂಡ ಅವರೇ. ಆದ್ದರಿಂದ ಅವರು ಈ ಒಂದು ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಒಂದು ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಭಾಳಷ್ಟು ಹುರುಪಿನಿಂದ ದುಡಿದಿದ್ದಾರೆ. ಅಧ್ಯಕ್ಷರ ಹಾಗೆ ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಶೇಖರಂಜಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕೂಡ ರಾಕೇಶ್ ಅವರು ಕೂಡ ಒಂದು ನಿಮಿಷ ನಿಲ್ಲದೆ ಮೊನ್ನೆಯಿಂದ ಸುಮಾರು 3-4 ತಿಂಗಳಿಂದ ಈ ಒಂದು ವಿಚಾರಕ್ಕಾಗಿ ವಿವಿಧ ಹಂತಗಳನ್ನು ಕೆಲಸವನ್ನು ಮಾಡ್ತಾ ಬಂದಿರುವಂಥದ್ದು ಇವತ್ತು ಇದು ಭಾಳ ಉತ್ತಮವಾಗಿ ಮೂಡಿಬಂದಿದೆ. ಥ್ಯಾಂಕ್ ಯು ಸರ್.